ನಮಸ್ಕಾರ. ನನ್ನ ಹೆಸರು ಶಿವಪ್ರಸಾದ್ ಅಂತ ಹೇಳಿ. ನಾನೀಗ ಸಂಸತ್ತಿನ ಅವನತಿ ಮತ್ತು ಸುಧಾರಣೆಗಳ ಬಗ್ಗೆ ಚರ್ಚೆ ಮಾಡ್ತೇನೆ. ಒಂದು ಕಡೆ ನಾವು ಸಂಸತ್ತು ಇಡೀ ಜಗತ್ತಿನಲ್ಲೇ ಅತ್ಯಂತ ಬಲಯುತವಾದಂಥದ್ದು, ಪರಮಾಧಿಕಾರ ಅಂತಕ್ಕಂಥದ್ದು ಒಂದು ಕಡೆ ನಾವು ಚರ್ಚೆ ಆದರೆ, ಇಂತಹ ಒಂದು ನಮ್ಮ ಸಂಸತ್ತು ಅನೇಕ ಕಾರಣಗಳಿಗೆ ತನ್ನ ಅವನತಿಯನ್ನು ಕೂಡ, ಅಂದರೆ ತನ್ನ ಮೂಲ ಅಧಿಕಾರವನ್ನು ಎಲ್ಲೋ ಕಳ್ಕೊಳ್ತಾ ಇದೆಯೇನೋ, ತನ್ನ ಪರಮಾಧಿಕಾರವನ್ನು ಕಳ್ಕೊಳ್ತಾ ಇದೆಯೇನೋ ಅಂತ ಹೇಳಿ ನಾವು ಭಾವಿಸ್ಬೋದು. ಹಾಗಾಗಿ ಇಂತಹ ಸಂಸತ್ತು ಕೆಲವು ಕಾರಣಗಳ ಅಡಿಯಲ್ಲಿ ತನ್ನ ಪರಮಾಧಿಕಾರವನ್ನ, ತನ್ನ ಅವನತಿಯನ್ನು ಕಳ್ಕೊಳ್ತಾ ಇದೆ ಅಂತ ನಾವು ಭಾವಿಸಿದ್ರು, ಅದಕ್ಕೆ ಪರ್ಯಾಯವಾಗಿ ಸುಧಾರಣೆಗಳನ್ನು ಕೂಡ ನಾವು ಕಾಣಬಹುದು. ಒಟ್ಟಾರೆ ನಾವು ಈಗ ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ಒಂದು ಬಹುಮುಖ್ಯವಾದಂತಹ ವಿಚಾರ, ಸಂಸತ್ತಿನ ಅವನತಿ ಮತ್ತು ಸುಧಾರಣೆಗಳು. ಒಂದು ಅಭಿಪ್ರಾಯದ ಪ್ರಕಾರ ನಮ್ಮ ಸಂಸತ್ತು ದಿನೇ ದಿನೇ ತನ್ನ ಮೂಲ ಅಧಿಕಾರವನ್ನು ಕಳ್ಕೊಳ್ತಾ ಇದೆಯೇನೋ ಅನ್ನುವ ಒಂದು ಅನುಮಾನ ಸಾಮಾನ್ಯ ಜನರಲ್ಲಿ ಅಥವಾ ರಾಜಕೀಯ ತಜ್ಞರಲ್ಲಿ ಮೂಡ್ತಾ ಇರತಕ್ಕಂಥದ್ದು ಇದೆ. ಅದಕ್ಕೆ ಕಾರಣಗಳು ಏನು ಅಂತ ಹೇಳಿ ನಾವೇನಾದ್ರು ಸ್ವಲ್ಪ ಸೂಕ್ಷ್ಮವಾಗಿ ನೋಡೋದಾದ್ರೆ, ಒಂದು ಕಡೆ ಸಂಸತ್ತು ತನ್ನ ಪರಮಾಧಿಕಾರವನ್ನ ಸಾಕಷ್ಟು ಮಟ್ಟಿಗೆ ರಕ್ಷಿಸಿಕೊಂಡು ಹೋಗ್ತಾ ಇದೆ. ಇದು ಅನೇಕ ಉದಾಹರಣೆಗಳು ಮತ್ತು ಅದರ ದೃಷ್ಟಾಂತಗಳಲ್ಲಿ ನಾವು ಕಾಣಬಹುದು, ಅದರ ತಗೊಳ್ಳುವಂತ ನಿರ್ಧಾರಗಳಲ್ಲಿ ಕಾಣಬಹುದು. ಆದರೂ ಕೂಡ ಅನೇಕ ರಚನಾತ್ಮಕ ಕಾರ್ಯಗಳನ್ನು ನಿರ್ವಹಿಸಿದ್ರೂ ಕೂಡ ಕೆಲವು ಕಾರಣಗಳಿಂದ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿದೆ. ಅಂತಹ ಯಾವ್ಯಾವ ಕಾರಣಗಳಿಂದ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಂಡಿರಬಹುದು ಅಂತ ನಾವೇನಾದರೂ ಸ್ವಲ್ಪ ಅನಲೈಸ್ ಮಾಡೋದಾದ್ರೆ, ಕೆಲವು ವಿಮರ್ಶೆ ಮಾಡೋದಾದ್ರೆ, ಅಂತಹ ವಿಚಾರಗಳನ್ನು ನಾವು ಪಟ್ಟಿ ಮಾಡಬಹುದು. ಒಂದು ಅಭಿಪ್ರಾಯದ ಪ್ರಕಾರ ನಮ್ಮ ಸಂವಿಧಾನ ಪರಮಾಧಿಕಾರವನ್ನ ಹೆಚ್ಚು ಪ್ರಧಾನಮಂತ್ರಿಗೆ ನೀಡಿದೆ. ಅಂದ್ರೆ ಪ್ರಧಾನಮಂತ್ರಿಯ ಪರಮಾಧಿಕಾರ ಸಂಸತ್ತಿನ ಒಂದು ಅವನತಿಗೆ ಕಾರಣ ಆಗಿರಬಹುದು ಅಂತಕ್ಕಂಥದ್ದು. ಎರಡನೇದು ಮಂತ್ರಿಗಳ ನಿರ್ಲಕ್ಷ್ಯತೆ. ಮೂರು, ಸಂಸತ್ ಸದಸ್ಯರ ನಿರಾಸಕ್ತಿ ಮತ್ತು ಗೈರು ಹಾಜರಿ ಮತ್ತು ಸಮಯದ ಅಭಾವ ಮತ್ತು ಸುಗ್ರೀವಾಜ್ಞೆಗಳು, ನಿಯೋಜಿತ ಶಾಸನಾಧಿಕಾರ ಮತ್ತು ನ್ಯಾಯಿಕ ವಿಮರ್ಶೆ. ಹೀಗೆ ಬಹಳ ಮುಖ್ಯವಾದ ಕೆಲವು ಕಾರಣಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡಬಹುದು. ಒಂದೊಂದಾಗಿ ಅದನ್ನು ನೋಡೋದಾದ್ರೆ, ಪ್ರಧಾನಮಂತ್ರಿಯ ಪರಮಾಧಿಕಾರ ಅನ್ನ ನಾವು ಏನು ಸಂವಿಧಾನ ನೀಡಿದೆ, ಈ ಪರಮಾಧಿಕಾರವನ್ನೇ ಮೂಲವಾಗಿಟ್ಟುಕೊಂಡು ಅನೇಕ ಪ್ರಧಾನಮಂತ್ರಿಗಳು ಸದನದಲ್ಲಿ ಸಕ್ರಿಯವಾಗಿ ಭಾಗವಹಿಸದೆ, ಸದನದ ಕಾರ್ಯಕಲಾಪಗಳಲ್ಲಿ ತಮ್ಮ ಪಾತ್ರವನ್ನ ಅಲ್ಲಿ ನಿರ್ವಹಿಸದೆ, ಸದನ ನಡೀತಾ ಇದ್ರೂ ಸಹ ಹೊರಗಡೆ ಉಳಿದಿರತಕ್ಕಂಥ ಉದಾಹರಣೆಗಳನ್ನು ನಾವು ಕಾಣಬಹುದು. ಆರಂಭದ ದಿನಗಳಲ್ಲಿ ಪ್ರಧಾನಮಂತ್ರಿಗಳು ಸದನದಲ್ಲಿ ಹಾಜರಾಗಿ ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಂಥ ಉದಾಹರಣೆಗಳನ್ನು ನಾವು ಕಾಣಬಹುದು. ಉದಾಹರಣೆಗೆ ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇತ್ಯಾದಿ ಪ್ರಧಾನಮಂತ್ರಿಗಳು ಸಂಸತ್ತಿನಲ್ಲಿ ಹೆಚ್ಚು ಕಾಲ ಹಾಜರಾಗ್ತಾ ಇದ್ರು. ಸದನದ ಸದಸ್ಯರ ನಡುವೆ ನಡೀತಾ ಇದ್ದಂತಹ ಚರ್ಚೆಗಳನ್ನ ಖುದ್ದು ಅವರೇ ಗ್ರಹಿಸ್ತಾ ಇದ್ರು, ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡ್ತಾ ಇದ್ರು ಅಂತಕ್ಕಂಥದ್ದು. ಆದರೆ ನಂತರ ಬಂದಂತಹ ಉದಾಹರಣೆ ಇಂದಿರಾ ಗಾಂಧಿ ಇವರು ನಾವು ಉದಾಹರಣೆ ಕೊಡೋದಾದ್ರೆ, ಸಂಸತ್ತಿನಲ್ಲಿ ಹೆಚ್ಚು ಭಾಗವಹಿಸದೇ ಇರುವ ಒಂದು ಸಮಯವನ್ನ ಅಥವಾ ಉದಾಹರಣೆಗಳನ್ನು ನಾವು ಕಾಣಬಹುದು. ಹಾಗೆ ಅವರ ಮಗ ರಾಜೀವ್ ಗಾಂಧಿ ಸಹ, ಇಂದಿರಾ ಗಾಂಧಿ ಅವರ ನಂತರ ಅಧಿಕಾರಕ್ಕೆ ಬಂದಂತ ರಾಜೀವ್ ಗಾಂಧಿ ಅವರು ಸಹ ತಮ್ಮ ತಾಯಿಯಂತೆ ಸಂಸತ್ತಿನ ಅಧಿವೇಶನದಲ್ಲಿ ಹೆಚ್ಚು ಭಾಗವಹಿಸದೇ ಇರುವ ಉದಾಹರಣೆಗಳನ್ನು ನಾವು ಕಾಣಬಹುದು. ವಾರಕ್ಕೆ 1 ಗಂಟೆ ಹಾಜರಿರುವ ಉದಾಹರಣೆಗಳು ಕೂಡ ಇದೆ. 1985ರಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆದಾಗ ಅದೇ ದಿನ ಅವರು ವಿದೇಶಕ್ಕೆ ಪ್ರಯಾಣ ಮಾಡಿರ್ತಕ್ಕಂಥ ಉದಾಹರಣೆ ಕೂಡ ಇದೆ. ಈ ರೀತಿಯ ಉದಾಹರಣೆಗಳನ್ನು ನಾವು ಕಾಣಬಹುದು. ಇಲ್ಲಿ ಪ್ರಧಾನಮಂತ್ರಿ ಪರಮಾಧಿಕಾರ ಪ್ರಧಾನವಾಗಿ ಕಂಡು ಬರುತ್ತೆ. ಅಂದ್ರೆ ಒಂದು ಕಡೆ ಪ್ರಧಾನಮಂತ್ರಿಗಳು ತಮ್ಮ ಅಧಿಕಾರ ಇದೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಸಂಸತ್ತಿನಲ್ಲಿ ಅವರು ಭಾಗವಹಿಸದೆ, ಸಂಸತ್ತಿನ ಕಾರ್ಯಕಲಾಪಗಳು ನಡೀತಾ ಇದ್ರೂ ಕೂಡ ಹೊರಗಡೆ ಉಳಿತಕ್ಕಂಥದ್ದು, ಅದು ವಿದೇಶಿ ಪ್ರಯಾಣ ಮಾಡತಕ್ಕಂಥದ್ದು, ಇಂತಹ ಉದಾಹರಣೆಗಳನ್ನು ನಾವು ಕಾಣಬಹುದು. ಹಾಗೆ ಸಚಿವರು ಕೂಡ, ಅಂದ್ರೆ ಸರ್ಕಾರದ ಸದಸ್ಯರಾಗಿರ್ತಕ್ಕಂಥ ಸಚಿವರು ಕೂಡ ಸದನಗಳಿಗೆ ಹಾಜರಾಗದೇ ಇರತಕ್ಕಂಥದ್ದು, ಸದನದ ಅಥವಾ ಸಂಸತ್ತಿನ ಕಾರ್ಯಕಲಾಪಗಳನ್ನು ಲಘುವಾಗಿ ಪರಿಗಣಿಸಿರುವುದನ್ನು ನಾವು ಕಾಣಬಹುದು.
ಅನೇಕ ಸಂದರ್ಭಗಳಲ್ಲಿ ಸಂಸತ್ತಿನ ಸದಸ್ಯರು ಅಧಿವೇಶನದಲ್ಲಿ ಗೈರು ಹಾಜರಾಗ್ತಾರೆ. ಅಂದರೆ ತಮ್ಮ ನಿರಾಸಕ್ತಿಯನ್ನು ಪ್ರದರ್ಶಿಸಿದ್ದಾರೆ. ಕಾರಣ ಅವರು ಸಂಸತ್ತಿನ ಸದಸ್ಯರಲ್ಲಿ ಒಂದು ಮನೋಭಾವನೆ ಇದೆ. ಅಂದ್ರೆ ನಾವು ಸದನದಲ್ಲಿ ಮಾತಾಡೋದಿಕ್ಕೆ ಅಥವಾ ಪ್ರಶ್ನೆಯನ್ನು ಕೇಳೋದಿಕ್ಕೆ, ಚರ್ಚೆ ಮಾಡೋದಿಕ್ಕೆ ಸದನದಲ್ಲಿ ನಮಗೆ ಕಾಲಾವಕಾಶ ನೀಡೋದಿಲ್ಲ, ಹಾಗಾಗಿ ಯಾಕೆ ಹೋಗ್ಬೇಕು ಸಂಸತ್ತಿಗೆ ಅನ್ನುವಂತಹ ಮನೋಭಾವನೆ ಕೂಡ ಅಲ್ಲಿ ಕಾಣ್ತಾ ಹೋಗುತ್ತೆ. ಉದಾಹರಣೆಗೆ ಸಂವಿಧಾನದ 36 ಮತ್ತು 42ನೇ ತಿದ್ದುಪಡಿ ಸಂದರ್ಭದಲ್ಲಿ ಯಾವುದೇ ವಿವರವಾದ ಚರ್ಚೆಗಳೇ ನಡೆಯದೇ ಇರುವಂತಹ ಅದನ್ನು ನಾವು ಪಟ್ಟಿ ಮಾಡಬಹುದು. ಇದೆಲ್ಲವನ್ನು ನೋಡಿದ್ರೆ ಸಚಿವರಾಗಲಿ ಸದಸ್ಯರಾಗಲಿ ಸದನದಲ್ಲಿ ಹೆಚ್ಚು ಭಾಗವಹಿಸುವಂತಹ ಮನಸ್ಥಿತಿ ಅವರಲ್ಲಿ ಕಂಡು ಬರದೆ ಅವರು ಹೆಚ್ಚು ಹೊರಗಡೆ ಉಳಿತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಅನೇಕ ಸಂದರ್ಭಗಳಲ್ಲಿ ಸದಸ್ಯರು ಔಪಚಾರಿಕವಾಗಿ ಭಾಗವಹಿಸಿ ಆಮೇಲೆ ಸದನದಿಂದ ಹೊರಗಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ಕಾಣಬಹುದು. ಇಲ್ಲಿ ಮುಖ್ಯವಾಗಿ 1974 ಡಿಸೆಂಬರ್ 8 AB ವಾಜಪೇಯಿ ಅವರು ಸಂಸತ್ತಿಗೆ ರಾಜೀನಾಮೆಯನ್ನು ನೀಡಿಬಿಡ್ತಾರೆ. ಯಾಕೆ? ಅದಕ್ಕೆ ಅವರು ಆ ಸಂದರ್ಭದಲ್ಲಿ ಹೇಳಿದ್ದೇನು, ಸಂಸತ್ತಿನಲ್ಲಿ ಯಾವುದೇ ವಿಚಾರಗಳು ತರ್ಕಬದ್ಧವಾಗಿ ನಡೀತಾ ಇಲ್ಲ. ಅಂದ್ರೆ ಒಂದು ಸೈಂಟಿಫಿಕ್ ಆಗಿ ಒಂದು ಆರ್ಗ್ಯುಮೆಂಟ್ಸೇ ಆಗದೆ ಸುಮ್ಮನೆ ಔಪಚಾರಿಕವಾಗಿ ಮಸೂದೆಗಳನ್ನು ಮಂಡನೆ ಮಾಡೋದು ಮತ್ತು ಒಪ್ಪಿಗೆಯನ್ನು ಕೊಡ್ತಕ್ಕಂಥದ್ದು ಅದು ಒಂದು ಭಾರತದ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಉದಾಹರಣೆಯಲ್ಲ, ಅಥವಾ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಒಂದು ಅಸ್ತಿತ್ವಕ್ಕೆ ಇದು ಧಕ್ಕೆ ತರಬಹುದು ಅನ್ನೋ ಒಂದು ಬೇಸರವನ್ನು ವ್ಯಕ್ತಪಡಿಸಿ ಅವರು ರಾಜೀನಾಮೆ ಕೊಡುವಂಥ ಉದಾಹರಣೆಯನ್ನು ನಾವು ಕಾಣುತ್ತೇವೆ. ಹಾಗೆ 1988 ಕೋರಂ ಇಲ್ಲದೆ ಅಧಿವೇಶನವನ್ನು ಮುಂದೂಡುತ್ತಾರೆ. ಅಂದ್ರೆ ಅಲ್ಲಿ ನಾವು ಹೇಳ್ತೀವಿ ಒಂದು ಸಂಸತ್ತು ಅಧಿವೇಶನ ನಡೆಯಬೇಕಾದ್ರೆ ಕನಿಷ್ಠ 10ನೇ ಸದಸ್ಯರು ಭಾಗವಹಿಸಿರಬೇಕು. ನೋಡಿ, 545 ಜನ ಸದಸ್ಯರು ಲೋಕಸಭೆಯಲ್ಲಿ ಇರ್ತಾರೆ, 250 ಜನ ರಾಜ್ಯಸಭೆಯಲ್ಲಿ ಇರ್ತಾರೆ. ಕೋರಂ ಇಲ್ಲದೆ ಅಂದ್ರೆ ಲೋಕಸಭೆಯಲ್ಲಿ ಕನಿಷ್ಠ 55 ಜನ ಸದಸ್ಯರು ಹಾಜರಿರಬೇಕು. ಅದು ಅಷ್ಟು ಇಲ್ಲದೆ ಅಧಿವೇಶನ ಮುಂದೂಡಿತು ಅಂತಂದ್ರೆ ನಮ್ಮ ಉಳಿದ 500 ಜನ ಸದಸ್ಯರಲ್ಲಿ ಅಥವಾ ಆ ಕಡೆ ನಾವು 200ಕ್ಕೂ ಹೆಚ್ಚು ಸದಸ್ಯರಲ್ಲಿ ಎಷ್ಟು ನಿರಾಸಕ್ತಿ ಇದೆ ಅನ್ನೋದನ್ನು ನಾವು ಕಾಣ್ತಾ ಹೋಗ್ತೇವೆ. ಇದಕ್ಕೆ ಕಾರಣ ಏನು? ಬಹುತೇಕ ಸದಸ್ಯರು ವಿದ್ಯಾವಂತರು, ಅನುಭವಿಗಳು ಸಂಸತ್ತಿಗೆ ಆಯ್ಕೆಯಾದರೂ ಸಹ ಪಕ್ಷದ ಹಿಡಿತಕ್ಕೆ ಸಿಕ್ಕಿ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ಒಂದು ಅಭಿಪ್ರಾಯ ಇದೆ, ಸದಸ್ಯರು ಪಕ್ಷದ ಹಿತಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಹೊರತು ರಾಷ್ಟ್ರದ ಹಿತಕ್ಕೆ ಹೆಚ್ಚಿನ ಆದ್ಯತೆಯನ್ನೇ ನೀಡ್ತಾ ಇಲ್ಲ ಅನ್ನೋ ಉದಾಹರಣೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಇದು ನಮ್ಮ ಸಂಸತ್ತಿನ ಪರಮಾಧಿಕಾರ ಅಥವಾ ಎಲ್ಲೋ ಒಂದು ಕಡೆ ಸಂಸತ್ತು ಅವನತಿಯನ್ನು ಹಾದಿ ಹಿಡಿತಾ ಇದೆಯೇನೋ ಅನ್ನೋ ಒಂದು ಅನುಮಾನ ನಮ್ಮಲ್ಲಿ ಕಂಡು ಬರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಶಾಸನ ರಚನೆ ಅಂತಕ್ಕಂಥದ್ದು ಒಂದು ಔಪಚಾರಿಕ ಪ್ರಕ್ರಿಯೆ ಆಗ್ಬಿಟ್ಟಿದೆ. ಅಲ್ಲಿ ಯಾವುದೇ ತರದ ಒಂದು ಚರ್ಚೆಗಳೇ ಆಗದೇ ಇರತಕ್ಕಂಥ ಉದಾಹರಣೆಗಳನ್ನು ನಾವು ಕಾಣ್ತೇವೆ. ಉದಾಹರಣೆಗೆ 8ನೇ ಲೋಕಸಭೆಯಲ್ಲಿ 322 ಮಸೂದೆಗಳು ಅಂಗೀಕೃತವಾದರೆ 9ನೇ ಲೋಕಸಭೆಯಲ್ಲಿ ಕೇವಲ 63 ಮಸೂದೆಗಳು ಅಂಗೀಕೃತವಾಗಿವೆ. 1994 ಸುಮಾರು 30 ಖಾತೆಗಳ ಹಣಕಾಸು ಬೇಡಿಕೆಗೆ ಚರ್ಚೆನೇ ಇಲ್ಲದೆ ಲೋಕಸಭೆ ತನ್ನ ಒಪ್ಪಿಗೆಯನ್ನು ನೀಡಿದೆ. ಇದು ನಾವು ಬಹಳ ಗಂಭೀರವಾಗಿ ಪರಿಗಣಿಸುವಂತಹ ವಿಚಾರ. ಯಾಕೆಂದ್ರೆ 30 ಖಾತೆಗಳಿಗೆ ಸಂಬಂಧಪಟ್ಟಂತಹ ಹಣಕಾಸು ಬೇಡಿಕೆಗಳು, ಆದರೂ ಅವರು ಎಷ್ಟು ಕೇಳ್ತಾ ಇದ್ದಾರೆ, ಏಕೆ ಕೊಡಬೇಕು, ಅವರ ಕಾರ್ಯಕ್ರಮಗಳೇನು, ಅವರ ಯೋಜನೆಗಳೇನು, ಅವು ಎಷ್ಟು ಮಟ್ಟಿಗೆ ಅನುಷ್ಠಾನಕ್ಕೆ ಬರ್ತವೆ, ಅವುಗಳು ನಾವು ಕೊಡಬೇಕಾ ಕೊಡಬಾರ್ದ ಅನ್ನೋ ಯಾವುದೇ ಚರ್ಚೆಗಳೇ ಇಲ್ಲದೆ 30 ಖಾತೆಗಳ ಹಣಕಾಸು ಬೇಡಿಕೆಯನ್ನ ಲೋಕಸಭೆ ತನ್ನ ಒಪ್ಪಿಗೆ ನೀಡುತ್ತೆ ಅಂತಂದ್ರೆ ನಾವು ಎಷ್ಟರ ಮಟ್ಟಿಗೆ ಇವತ್ತು ಸಂಸತ್ತು ತನ್ನ ಮೂಲ ಅಧಿಕಾರವನ್ನ, ತನ್ನ ಮೂಲ ಕೆಲಸವನ್ನ ಬಿಟ್ಟು ಹೋಗ್ತಾ ಇದೆಯೇನೋ ಅನ್ನೋ ಅನುಮಾನ ನಮಗೆ ಕಾಡ್ತಾ ಇದೆ. ಇದಕ್ಕೆ ಮೂಲ ಕಾರಣ ಇನ್ನೊಂದು, ಸಂಸತ್ತು ಹೆಚ್ಚು ಕಾಲ ಅಧಿವೇಶನದಲ್ಲಿ ಇಲ್ಲೇ ಇರತಕ್ಕಂಥದ್ದು. ನಾವೀಗಾಗಲೇ ಹೇಳ್ತೀವಿ, ಹಿಂದೆ ಹೇಳಿದಾಗೆ ಲೋಕಸಭೆ 160 ದಿನ, ರಾಜ್ಯಸಭೆ 120 ದಿನ ನಡೀತಕ್ಕಂಥದ್ದು ಆ ಸರಾಸರಿ ಅಂದಾಜು ಮಾಡ್ತೀವಿ. ಆದರೆ 365 ದಿನಗಳು, ಒಂದು ವರ್ಷಕ್ಕೆ 365 ದಿನಗಳಲ್ಲಿ 120 ಅಥವಾ 160 ದಿನಗಳನ್ನು ತಗೊಂಡ್ರೆ ಉಳಿದ ಅವಧಿ ಇಲ್ಲಿ ಏನಾಗುತ್ತೆ, 240ಕ್ಕೂ ಹೆಚ್ಚು ದಿನಗಳು ಸಂಸತ್ ಅಧಿವೇಶನದಲ್ಲಿ ಅಧಿವೇಶನ ಸೇರೋದೇ ಇಲ್ಲ.
ಈ ಅವಧಿಯಲ್ಲಿ ಏನಾಗುತ್ತೆ, ತನ್ನ ಒಟ್ಟು ಕಾರ್ಯಭಾರವನ್ನ ಸಮಿತಿಗಳ ಮೇಲೆ ಹಾಕಿ ಸಂಸತ್ತು ಹೊರಗುಳಿಯುತ್ತೆ. ಇದು ಕೂಡ ಎಲ್ಲೋ ಒಂದು ಕಡೆ ಸಂಸತ್ತಿನ ಅವನತಿಗೆ ಅಥವಾ ಸಂಸತ್ತಿನ ಒಂದು ಪರಮಾಧಿಕಾರಕ್ಕೆ ಧಕ್ಕೆ ತರ್ತಾ ಇದೆಯೋ ಅನ್ನೋ ಅನುಮಾನ ನಮ್ಮಲ್ಲಿ ಕಾಡುತ್ತೆ. ಅಂದ್ರೆ ಹೆಚ್ಚು ಚರ್ಚೆಗಳಾಗದೇ ಇರತಕ್ಕಂಥದ್ದು. ಹಾಗೆ 1989ರಲ್ಲಿ ಇಂಧನ, ವ್ಯವಸಾಯ, ವಿದೇಶಾಂಗ ಖಾತೆಗಳ ಹಣಕಾಸು ಬೇಡಿಕೆಗಳನ್ನು ಮಾತ್ರ ಚರ್ಚಿಸಿ ಉಳಿದ ಎಲ್ಲ ಖಾತೆಗಳ ಬೇಡಿಕೆಯನ್ನ ಚರ್ಚಿಸದೆ ಅಂಗೀಕರಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ. 1989ರಲ್ಲಿ ಅಪ್ರೋಪ್ರಿಯೇಷನ್ ಬಿಲ್, ಡೈರೆಕ್ಟ್ ಟ್ಯಾಕ್ಸ್ ಬಿಲ್, ಕಸ್ಟಮ್ ಟ್ಯಾಕ್ಸ್ ಬಿಲ್ಗಳನ್ನ ಸಂಸತ್ತು ಚರ್ಚಿಸದೆ ಅಂಗೀಕರಿಸಿದೆ. ಇವೆಲ್ಲ ಬಹಳ ಮುಖ್ಯವಾದಂತಹ ಮಸೂದೆಗಳು, ಬಿಲ್ಗಳು. ಇವುಗಳನ್ನು ಚರ್ಚಿಸದೆ ಅಂಗೀಕರಿಸಿರ್ತಕ್ಕಂಥದ್ದು. ಸಂಸತ್ತು ಇವತ್ತು ಯಾವ ಹಾದಿಯನ್ನ ಬಿಡ್ತಾ ಇದೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೇವೆ. ಆಮೇಲೆ ಇನ್ನೊಂದು ಮೂಲವಾಗಿ ಸುಗ್ರೀವಾಜ್ಞೆಗಳೇನಾಗುತ್ತೆ, ಸಂಸತ್ತಿನಲ್ಲಿ ಯಾವುದೇ ತರಹದ ಪೂರ್ವಭಾವಿ ಚರ್ಚೆಗಳಾಗದೇನೆ ಕಾನೂನುಗಳಾಗಿ ರೂಪುಗೊಳ್ಳತಕ್ಕಂಥ, ಅಂದ್ರೆ ನೇರವಾಗಿ ರಾಷ್ಟ್ರಪತಿಗೆ ಮೂಲಕ ಸುಗ್ರೀವಾಜ್ಞೆಗಳನ್ನು ಹೊರಡಿಸಿ ಅವುಗಳು ಕಾನೂನಾಗಿ ಜಾರಿಗೆ ಬರತಕ್ಕಂಥದ್ದು ಕೂಡ ಆಗುತ್ತೆ. ಇದು ಎಲ್ಲೋ ಒಂದು ಕಡೆ ಸಂಸತ್ತಿನ ಒಂದು ಪರಮಾಧಿಕಾರವನ್ನು ಕಿತ್ಕೊಳ್ತಾ ಇದೆಯೋ ಅಂತಕ್ಕಂಥದ್ದು ನಮಗೆ ಕಂಡು ಬರುತ್ತೆ. ಅದಕ್ಕೆ ಜಿ.ವಿ. ಮಾಳವಂಕರ್ ಒಂದು ಕಡೆ ಹೇಳ್ತಾರೆ, ಸುಗ್ರೀವಾಜ್ಞೆಗಳು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಮಾರಕ ಅಂತಕ್ಕಂಥದ್ದು. ಅಂದ್ರೆ 1980ರಿಂದ ಒಂದು ಸಣ್ಣ ಉದಾಹರಣೆ, 1950ರಿಂದ 1984ರ ಅವಧಿಯಲ್ಲಿ ಸಂಸತ್ತು ಸುಮಾರು 348 ಸುಗ್ರೀವಾಜ್ಞೆಗಳನ್ನು ಹೊರಡಿಸಿದೆ. ಗಮನಿಸಿ, ಸುಗ್ರೀವಾಜ್ಞೆಗಳು ಅವುಗಳನ್ನು ನಾವು ನೋಡೋದಾದ್ರೆ ಸಂಸತ್ತಿನಲ್ಲಿ ಯಾವುದೇ ತರಹದ ಪೂರ್ವಭಾವಿ ಚರ್ಚೆಗಳೇ ಆಗದೆ, ಮಂಡನೆಗಳೇ ಆಗದೆ ನೇರವಾಗಿ ಕಾನೂನುಗಳಾಗಿ ಜಾರಿಗೆ ಬರ್ತಕ್ಕಂಥದ್ದು. ಆಮೇಲೆ ಸಂಸತ್ತು 6 ತಿಂಗಳೊಳಗಡೆ ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು ಅಂತಕ್ಕಂಥ ನಿಯಮ ಇದೆ. ಆದರೆ ಸುಗ್ರೀವಾಜ್ಞೆಗಳು ಒಮ್ಮೆ ಜಾರಿಗೆ ಬಂದ ಮೇಲೆ ಆಮೇಲೆ ಔಪಚಾರಿಕವಾಗಿ ಸಂಸತ್ತು ಅದನ್ನ ಒಪ್ಪಿಗೆಯನ್ನು ಪಡ್ಕೊಳ್ಳುವಂತಕ್ಕಂಥ ಸಂಪ್ರದಾಯವನ್ನ ಪಡ್ಕೊಂಡಿದೆ ಅಂತಕ್ಕಂಥದ್ದು. ನೆಕ್ಸ್ಟ್, ಇದೆಲ್ಲದಕ್ಕೆ ಮೂಲ ಕಾರಣ ಸಮಯ ಮತ್ತು ಅನುಭವದ ಕೊರತೆ. ನಾವೀಗಾಗಲೇ ಹೇಳಿದೀವಿ, ಸಂಸತ್ತಿಗೆ ಒಂದು ಸಫಿಷಿಯಂಟ್ ಟೈಮ್ ಇಲ್ಲದೆ ಇರತಕ್ಕಂಥದ್ದು ಮತ್ತು ಅನುಭವ. ಅಂದ್ರೆ ಸಂಸತ್ತಿಗೆ ಆಯ್ಕೆಯಾದ ಸದಸ್ಯರಲ್ಲಿ ಅನುಭವದ ಕೊರತೆ ಇದೆ. ಅವರಿಗೆ ಹೆಚ್ಚು ವಿಷಯಗಳ ಬಗ್ಗೆ ಪೂರ್ವ ಜ್ಞಾನ ಇರೋದಿಲ್ಲ, ಸಂಸದೀಯ ಪಟುಗಳಾಗಿರೋದಿಲ್ಲ. ಅವರು ಬಹಳಷ್ಟು ಅನೇಕ ನಿಯಮಗಳನ್ನು ರಚಿಸುವ ಅಧಿಕಾರವನ್ನ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥದ್ದು, ಸಂಸತ್ತು ಮಾಡಬೇಕಾದ ಕೆಲಸವನ್ನ ಕಾರ್ಯಾಂಗಕ್ಕೆ ಅಂದ್ರೆ ಅಧಿಕಾರಿ ವರ್ಗಕ್ಕೆ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅನ್ನೋ ಹೆಸರಿನಲ್ಲಿ ಸಂಸತ್ತು ಅಧಿಕಾರವನ್ನು ವರ್ಗಾಯಿಸುತ್ತೆ. ಇಲ್ಲಿ ಕಾರ್ಯಾಂಗ ನಿರಂಕುಶವಾಗಿ ವರ್ತಿಸುತ್ತೆ. ಅಂದ್ರೆ ಸಂಸತ್ತು ಮಾಡೋ ಕೆಲಸವನ್ನ ಕಾರ್ಯಾಂಗಕ್ಕೆ ವಹಿಸ್ತಕ್ಕಂಥದ್ದು. ಇದು ಕೂಡ ಒಂದು ರೀತಿಯಾದಂತಹ ಸಂಸತ್ತಿನ ಅಂದ್ರೆ ಅವನತಿ, ಪರಮಾಧಿಕಾರಕ್ಕೆ ಧಕ್ಕೆ ತರ್ತಾ ಇದೆ ಅಂತ ಹೇಳಿ ನಾವು ಕಾಣಬಹುದು. ಜೊತೆಗೆ ಹೊಸದಾಗಿ ಆಯ್ಕೆಯಾದ ಸದಸ್ಯರು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇವರಲ್ಲಿ ಅನುಭವ ಇರೋದಿಲ್ಲ. ಸಂಸತ್ತಿನ ಒಂದು ಅನುಭವವನ್ನ, ಅವರು ಸಂಪ್ರದಾಯಗಳನ್ನ ಮತ್ತು ಸಂಸತ್ತಿನ ಒಂದು ನಿರ್ದಿಷ್ಟವಾದ ಕಾರ್ಯ ಸ್ವರೂಪದ ಬಗ್ಗೆ ಅವರಲ್ಲಿ ಅನನುಭವ ಇರುತ್ತೆ. ಈ ಅನುಭವದ ಕೊರತೆ ಕೂಡ ಇಲ್ಲಿ ಸಂಸತ್ತಿನ ಒಂದು ಪರಮಾಧಿಕಾರಕ್ಕೆ ಒಂದು ಧಕ್ಕೆ ತರ್ತಾ ಇದೆ ಅಂತ ಹೇಳಿ ಕಾಣಬಹುದು. ಉದಾಹರಣೆಗೆ 7ನೇ ಲೋಕಸಭೆಯಲ್ಲಿ ಸುಮಾರು 150 ಜನ ಸದಸ್ಯರು ಹೊಸದಾಗಿ ಆಯ್ಕೆ ಆಗ್ತಾರೆ. 8ನೇ ಲೋಕಸಭೆಯಲ್ಲಿ 264 ಜನ ಸದಸ್ಯರಿದ್ದಾರೆ. 9ನೇ ಲೋಕಸಭೆಯಲ್ಲಿ 370 ಜನ ಹೊಸದಾಗಿ ಆಯ್ಕೆ ಆಗ್ತಾರೆ. ಅಂದ್ರೆ 545 ಜನ ಸದಸ್ಯರಿರೋ ಕಡೆ 370 ಜನ ಹೊಸದಾಗಿ ಆಯ್ಕೆ ಆಗಿದ್ದಾರೆ ಅಂದ್ರೆ ನಾವು ಗಮನಿಸಬೇಕು, ಅರ್ಧಕ್ಕಿಂತ ಹೆಚ್ಚು ಜನ ಹೊಸಬರು. ಈ ಅನನುಭವಿಗಳು ಲೋಕಸಭೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋ, ಅವರು ಲೋಕಸಭೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಪರಮಾಧಿಕಾರ ಅರ್ಥ ಮಾಡಿಕೊಂಡು ಅದನ್ನ ಅಧಿಕಾರವನ್ನು ಚಲಾಯಿಸುವಷ್ಟೊತ್ತಿಗೆ ಲೋಕಸಭೆಯ ಅವಧಿನೇ ಮುಗಿದು ಹೋಗಿರುತ್ತೆ. ಇದೆಲ್ಲ ಕೂಡ ನಮ್ಮ ಸಂಸತ್ತಿನ ಒಂದು ಪರಮಾಧಿಕಾರಕ್ಕೆ ಧಕ್ಕೆ ತರ್ತಾ ಇದೆ ಅಂತ ಹೇಳಿ ನಾವು ಕಾಣಬಹುದು. ಕೊನೆಯದಾಗಿ ಜುಡಿಷಿಯಲ್ ರಿವ್ಯೂ ಅಂದ್ರೆ ನ್ಯಾಯಿಕ ವಿಮರ್ಶೆ ಕೂಡ ಸಂಸತ್ತಿನ ಪರಮಾಧಿಕಾರವನ್ನ ಕುಂಠಿತಗೊಳಿಸುತ್ತೆ. ಸಂವಿಧಾನ 13(2) ವಿಧಿ ಹೇಳುತ್ತೆ, ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವುದಕ್ಕೆ ರಾಜ್ಯವು ಕಾನೂನು ಮಾಡುವಂತಿಲ್ಲ. ಅಂದ್ರೆ ಸಂಸತ್ತು ಕಾನೂನು ಮಾಡೋದಿಲ್ಲ, ಆದರೆ ಅದನ್ನು ಅನೂರ್ಜಿತಗೊಳಿಸುವ ಅಧಿಕಾರ ನ್ಯಾಯಾಂಗಕ್ಕಿದೆ. ಅಂದ್ರೆ ಸಂಸತ್ತು ಮಾಡದೇ ಇರೋ ಕೆಲಸವನ್ನ ನ್ಯಾಯಾಂಗ ನಿರ್ವಹಿಸುತ್ತೆ ಅಂತಕ್ಕಂಥದ್ದು. ಉದಾಹರಣೆಗೆ ಗೋಲಕ್ನಾಥ್ ಮೊಕದ್ದಮೆಯಲ್ಲಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇಲ್ಲ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. ಹೀಗೆ ಸಂಸತ್ತಿನ ಒಂದು ಪರಮಾಧಿಕಾರಕ್ಕೆ ಧಕ್ಕೆ ತರ್ತಾ ಇರತಕ್ಕಂಥದ್ದು, ಧಕ್ಕೆ ಆಗ್ತಾ ಇರತಕ್ಕಂಥದ್ದು, ಎಲ್ಲೋ ಅವನತಿಯ ಹಾದಿಯನ್ನು ಹಿಡಿತಾ ಇದೆಯೋ ಅನ್ನೋ ಒಂದು ಅನುಮಾನ ನಮಗೆ ಕಾಡ್ತಾ ಇದೆ. ಇವೆಲ್ಲ ಉದಾಹರಣೆಗಳನ್ನು ನೋಡ್ತಾ ಹೋದರೆ, ಹಾಗಾದ್ರೆ ಇದಕ್ಕೆ ಪರಿಹಾರಗಳೇನು ಅಂದ್ರೆ, ಸಾಧ್ಯವಾದಷ್ಟು ಮಟ್ಟಿಗೆ ಇದು ಸಂಸತ್ತಿಗೆ ಹೆಚ್ಚು ಕಾಲಾವಕಾಶ ನಿಗದಿ ಆಗಬೇಕು.
ಸಂಸತ್ತಿನಲ್ಲಿ ಹೆಚ್ಚು ಚರ್ಚೆಗಳಾಗಬೇಕು ಮತ್ತು ಹೊಸದಾಗಿ ಆಯ್ಕೆಯಾದಂಥ ಸದಸ್ಯರಿಗೆ ಅವರಿಗೆ ತರಬೇತಿ ನೀಡಬೇಕು. ಸಂಸತ್ತಿನ ಸಂಪ್ರದಾಯಗಳು ಅವರಿಗೆ ಹೆಚ್ಚು ಮನವರಿಕೆ ಮಾಡಿಕೊಡಬೇಕು. ಈ ಎಲ್ಲವನ್ನು ಆಗ್ತಾ ಹೋದಾಗ ಒಂದು ಕಡೆ ಸಂಸತ್ತು ತನ್ನ ಪರಮಾಧಿಕಾರವನ್ನು ಉಳಿಸ್ಕೊಳ್ಳುತ್ತೇನೋ ಅನ್ನೋ ಒಂದು ವಿಶ್ವಾಸ ನಮ್ಮಲ್ಲಿ ಮೂಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ವಿಚಾರವನ್ನು ಚರ್ಚೆ ಮಾಡೋದ್ರ ಮೂಲಕ ನಾನು ಧನ್ಯವಾದಗಳನ್ನು ಹೇಳಿಸ್ತಾ ನನ್ನ ಚರ್ಚೆಯನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.